ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿಎಂ ಡಿಸಿಎಂ ಕುರ್ಚಿ ಫೈಟ್ ಒಂದ್ ಕಡೆ ಆದ್ರೆ ಮೂಡ ಹಗರಣ ಹೊಸ ತಲೆನೋವು ತಂದೊಡ್ಡಿದೆ. ಕೇಸರಿ ಪಡೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಯತ್ನ ಮಾಡ್ತಿದ್ರೆ ಅತ್ತ ಸಿಎಂ ಇದೆಲ್ಲ ಬಿಜೆಪಿಯವರೇ ಮಾಡಿದ್ದು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡದಲ್ಲಿ 50-50 ಸೈಟ್ ಹಂಚಿಕೆ ಹಗರಣ. ನಮ್ಮದೇ ಫಾಲೋ ಅಪ್, ನಮ್ಮದೇ ಇಂಪ್ಯಾಕ್ಟ್. ಮೂಡ ಸೈಟ್ ಹಂಚಿಕೆ ಅಕ್ರಮ ರಾಜ್ಯಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಿನ್ನೆ ಅಲರ್ಟ್ ಆದ ಸರ್ಕಾರ ಮೂಡ ಆಯುಕ್ತ ದಿನೇಶ್ ಕುಮಾರ್ ರನ್ನ ಅಮಾನತುಗೊಳಿಸಿತ್ತು. ಈಗ ಸ್ವತಃ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮಗೆ ಸೈಟ್ ಕೊಟ್ಟಿದ್ರು, ನನ್ನ ಬಾಮೈದ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದು ಎಂದ ಸಿಎಂ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥ ತಮ್ಮ ಪತ್ನಿ ಹೆಸರಿಗೆ ಮೂಡ ನಿವೇಶನ ಹಂಚಿಕೆ ಆಗಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಅವಧಿಯಲ್ಲೇ ಕೊಟ್ಟಿರೋ ನಿವೇಶನ ಇದು. ನನ್ನ ಬಾಮೈದ ತನ್ನ ಜಾಗವನ್ನ ನನ್ನ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಗಿಫ್ಟ್ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಅದನ್ನ ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ ಹೋಗಿಲ್ಲ. ಈ ಜಾಗವನ್ನ ಮೂಡದವರು ಯಾವುದೇ ಮಾಹಿತಿ ಇಲ್ಲದೆ ಅಕ್ವೈರ್ ಮಾಡಿಕೊಂಡು ಸೈಟ್ ಅನ್ನ ಮಾಡಿದ್ರು. ಆಗ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ನಾವು ಕೇಳಿದಾಗ ಬದಲಿ ನಿವೇಶನ ಕೊಡೋದಾಗಿ ಹೇಳಿದ್ರು. ಅದಂತೆ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಯಾಗಿದೆ. ಇದು ತಪ್ಪ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ನಮ್ಮ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿರ್ಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? ಇಟ್ ಇಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್, ಮೈ ವೈಫ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಕ್ವೈರ್ಡ್. ಆಗ ಹಂಚ್ಬಿಟ್ಮೇಲೆ ನಮ್ಗೆ ಕೊಡ್ಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಇನ್ನು ಈ ಬಗ್ಗೆ ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು, ತಪ್ಪು ಯಾರೇ ಮಾಡಿರಲಿ ಅದು ತಪ್ಪೇ ಅಂತ ಹೇಳಿದೆ. ನನಗೆ ಇರುವ ಮಾಹಿತಿಗಳು, ಈ ಮುಖ್ಯಮಂತ್ರಿಗಳ ಮನೆಯವ್ರದ್ದು ಏನ್ ದಾಖಲೆಗಳು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹೇಳಿದ್ರೆ ಎಲ್ಲ ದೇವನವರು ಕೆಸರೆ ಅನ್ನೋ ಭಾಗದಲ್ಲಿ ಸೈಟ್ ಇತ್ತು. ಅದಕ್ಕೆ ಆಲ್ಟರ್ನೇಟ್ ಸೈಟ್ ಆಗಿ ವಿಜಯನಗರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇರುವಂತದ್ದು. ಬಿಜೆಪಿಯವರ ಕಾಲದಲ್ಲಿ ಕೊಟ್ಟಿದ್ರು ಯಾರೇ ಮಾಡಿದ್ರು ತಪ್ಪೇನೆ. ಈಗ ನಿನ್ನೆ ಭೈರತಿ ಸುರೇಶ್ ಅವರು ಹೇಳಿದ ಪ್ರಕಾರ ಇಲ್ಲಿ ಬಂದು ತನಿಖೆ ಮಾಡಿಸಿ, ಎಷ್ಟು ವರ್ಷದ ಹಿಂದಿಂದಾನು ತನಿಖೆ ಮಾಡಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮೈಸೂರು ನಗರಾಭಿವೃದ್ಧಿ ಉಳಿಲಿ ಅನ್ನುವಂತ ಒತ್ತಾಯ ನಂದು. ಹಗರಣ ಕುರಿತು ತನಿಖೆಯಿಂದ ಭೈರತಿ ಸುರೇಶ್. ಇತ್ತ ಮೂಡದಲ್ಲಿ 50-50 ಸೈಟ್ ಹಂಚಿಕೆ ಹಗರಣವನ್ನ ತನಿಖೆ ಮಾಡೋದಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಈಗಾಗಲೇ 4 ಸದಸ್ಯರ ನೇಮಕ ಮಾಡಿ ತನಿಖೆ ಆರಂಭಿಸಲಾಗಿದೆ ಅಂದ್ರು. ಅಲ್ಲದೆ ಯತೀಂದ್ರ ಸಿದ್ದರಾಮಯ್ಯಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಿದ್ದಾರೆ. 50-50 ಅನುಪಾತ ಅನ್ನೋದನ್ನ ಜಾರಿಗೆ ತಗೊಂಬಂದಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರ. ಅವರು ಅವಾಗ ಸ್ಟಾರ್ಟ್ ಮಾಡೋದು 50-50. ಆವಾಗಿಂದನೇ ಇದು ಅವ್ಯಾಹತವಾಗಿ ನಡ್ಕೊಂತ ಬಂದೈತೆ. ಯಾರು ಈ ತುಂಡು ಭೂಮಿ, ಈ ಬದಲಿ ನಿವೇಶನ, ಕೆಲವೊಂದು ಸೈಟ್ಸು ಅಕ್ವೇರಿಯಂ ಮಾಡಿದಿರ ಅವ್ರ ಜಾಗಗಳನ್ನ ಡೆವಲಪ್ ಮಾಡಿಬಿಟ್ಟಿದ್ದೇವೆ ರೈತರುಗಳದ್ದು. ಮೂಡದಲ್ಲಿ 50-50 ಸೈಟ್ ಹಂಚಿಕೆ ಹಗರಣ ಕೇಸ್ ಸಚಿವರು ತನಿಖೆಗೆ ಆದೇಶ ಮಾಡಿದ್ದಾರೆ. ಆದ್ರೆ ನಮ್ಮ ಸರ್ಕಾರದಲ್ಲಿ 50-50 ಸೈಟ್ ಹಂಚಿಕೆ ಮಾಡಿಲ್ಲ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಮೀಟಿಂಗ್ ಮಾಡಿ ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಿ ತಪ್ಪುಗಳಾಗಿದ್ದಾವೆ ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳ ತಂಡ ಮಾಡಿ ತನಿಖೆಗೆ ಆದೇಶಿದ್ದಾರೆ. ನನಗೆ ಗೊತ್ತಿರೋಗೆ ನಮ್ಮ ಸರ್ಕಾರ ಬಂದ ಮೇಲೆ ಆ ಥರ 50-50 ಸೈಟನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಹಿಂದೆ ಆ ಥರ ಆಗಿದ್ದೇವೆ ಅಂತ ಮಾತು ಕೇಳ್ತಾ ಇತ್ತು. ಒಟ್ಟಲ್ಲಿ ಮೂಡ ಹಗರಣ ಇನ್ನು ಅದ್ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ, ಇನ್ನು ಅದ್ಯಾರ ಹೆಸರು ಹೊರಬರುತ್ತೋ ಕಾದ್ ನೋಡ್ಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.